ಏನಾಯ್ತು? ಅಜ್ಜಿ ಇನ್ ಕರೆಕ್ಟ್ 5 ನಿಮಿಷದಲ್ಲಿ ಆಕಾಶ ರಪ್ ಅಂತ ಕೆಳಗ್ ಬೀಳೋ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ. ಅಬ್ಬಬ್ಬಾ, ಯಾವ ರೇಂಜ್ ಟೆನ್ಷನ್ ಅಜ್ಜಿ ನಿಮ್ದು? ತುಂಟ. ರೇ ಯಾಕೆ ಇಲ್ಲಿ ಕೂತ್ಕೋತಾ ಇದೀಯಾ? ಬಾ ಇಲ್ಲಿ ಪಕ್ಕದಲ್ಲಿ ಕೂತ್ಕೋ ಬಾ. ಬಾ ನೀನು. ಏನ್ ಮಾಡ್ತಾ ಇದೀಯಾ? ನನಗೆ ತುಂಬಾ ಮುಜುಗರ ಆಗುತ್ತೆ ಮರಿ. ಬೇಡ ಕಣ, ಪ್ಲೀಸ್ ಬಿಟ್ಬಿಡು. ಅಜ್ಜಿ, ತಲೆಲಿರೋ ಟೆನ್ಷನ್ ಕಮ್ಮಿ ಆಗ್ಬೇಕು ಅಂದ್ರೆ ಕಾಲ್ ಹೊತ್ತಿದ್ರೆ ರಪ್ ಅಂತ ತಲೆಲಿರೋ ಟೆನ್ಷನ್ ಮಾಯ ಆಗ್ಬಿಡುತ್ತೆ. ಹಾಗಂತ ಗಾದೆ ಮಾತು ಕೇಳಿಲ್ವಾ ನೀವು? ತುಂಬಾ ತರ್ಲೆ ನೋಡು ನೀನು. ನಮ್ಮ ಅಜ್ಜಿನೂ ಅಷ್ಟೇ ಹೀಗೆ ಹೇಳ್ತಿರ್ತಾಳೆ, ನೀ ತುಂಬಾ ತರ್ಲೆ ಕಣೋ ಅಂತ. ಬಟ್ ಅಜ್ಜಿಗೆ ಕಾಲ್ ಹಿಂಗ್ ಗೊತ್ತಿದ ತಕ್ಷಣ ಖುಷಿ ಆಗ್ಬಿಡ್ತಾಳೆ. ಈಗ ನೋಡಿ, ನಿಧಿ ಅವ್ರಿಗೆ ಫೇವ್ರೇಟ್ ಆಗ್ಬಿಟ್ಟಿದ್ದಾರೆ. ಅದೇ ತರ ನಾನು ನಿಮಗೆ ಫೇವ್ರೇಟ್ ಆಗ್ಬೇಕಲ್ವಾ? ಅದಕ್ಕೆ ಸ್ವಲ್ಪ ಪೂಸಿ ಹೊಡಿತಾ ಇದ್ದೀನಿ ಅಷ್ಟೇ. ನೀನು ನನ್ನ ಮೊಮ್ಮಗನೇ. ಮೊಮ್ಮಗ ಆದ್ಮೇಲೆ ಪೂಸಿ ಹೊಡಿಯೋ ಅಗತ್ಯನೇ ಇಲ್ಲ, ಗೊತ್ತಾಯ್ತಾ? ಅಬ್ಬಾ, ಈಗ ಸಮಾಧಾನ ಆಯ್ತು ಅಜ್ಜಿ. ಹಾಗಾದ್ರೆ ಅಫಿಷಿಯಲಿ ನಾನ್ ನಿಮ್ ಮೊಮ್ಮಗ ಅಂತ ಆಯ್ತು. ಹಾಗಿದ್ಮೇಲೆ ಇಷ್ಟೊಂದು ಡೀಪ್ ಆಗಿ ಏನ್ ಯೋಚನೆ ಮಾಡ್ತಾ ಇದ್ದೀರಾ ಮಿಸ್ ಶಾಂತಿ? ಹೇಳಿ ಅಜ್ಜಿ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ನಿಧಿ ಬಗ್ಗೆ. ಅವಳದು ಮಗು ತರ ಮನ್ಸು. ನಗನಗ್ತಾ ತುಂಬಾ ಖುಷಿಯಾಗಿರ್ತಾಳೆ. ಎಷ್ಟು ಬೇಗ ಕೋಪ ಬರುತ್ತೋ ಅಷ್ಟೇ ಬೇಗ ಮಾಯಾನೂ ಆಗ್ಬಿಡುತ್ತೆ. ಅವಳು ಯಾವುದಕ್ಕೂ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳಲ್ಲ. ಮದ್ವೆ ಆದ್ಮೇಲೆ ಅವಳ ಸಂಸಾರದ ಭಾರನ ಹೇಗ್ ಹೊರ್ತಾಳೋ ಅಂತ ಭಯ ಆಗ್ತಿದ್ಯಪ್ಪ. ಅದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ನಾವಿದೀವಿ ತಾನೆ. ನೀವ್ ಯಾಕೆ ಟೆನ್ಷನ್ ತಗೋತೀರಾ? ಚಿಲ್. ನೋಡು, ನೀನ್ ಅವಳಿಗೆ ಸ್ವಲ್ಪ ಟೈಮ್ ಕೊಡು. ನಿಜವಾಗ್ಲೂ ಅವಳು ತುಂಬಾ ಒಳ್ಳೆ ಹೆಂಡತಿ ಆಗ್ತಾಳೆ ಅನ್ನೋ ಭರವಸೆ ನನಗಿದೆಯಪ್ಪ. ಅವಳೇನಾದ್ರೂ ಜವಾಬ್ದಾರಿ ತಗೊಂಡ್ರೆ ಅದನ್ನ ಪೂರ್ತಿ ಮಾಡದೆ ಖಂಡಿತ ಬಿಡಲ್ಲ. ಅವಳು ಒಂದ್ಸಲ ಪ್ರೀತಿಸಕ್ ಶುರು ಮಾಡಿದ್ರೆ ಮನಸಾರ ಪ್ರೀತಿಸ್ತಾಳೆ. ಅಜ್ಜಿ, ನಿಧಿಯವ್ರನ್ನ ತುಂಬಾ ಪ್ರೀತಿಯಿಂದ ಅಷ್ಟೇ ಜವಾಬ್ದಾರಿಯಿಂದ ನಾನು ನೋಡ್ಕೋತೀನಿ. ಅವ್ರಿಗೆ ಯಾವ ರೀತಿಯಲ್ಲೂ ಕೊರತೆ ಆಗದೆ ಇರೋ ತರ ನಾನು ನೋಡ್ಕೋತೀನಿ. ಅವ್ರು ಇವಾಗ ಹೇಗಿದಾರೋ ಸದಾ ಹಾಗೆ ಇರ್ಲಿ, ಮಗು ತರ. ಆ ಮುಗ್ಧತೆನೇ ಅವ್ರದ್ದು ದೊಡ್ಡ ಶಕ್ತಿ.